ವಿಡಿಯೋ ನಮ್ಮ KSIC ಮೈಸೂರು ಸಿಲ್ಕ್ ಸ್ಯಾರಿಯ ವಿಡಿಯೋ ಆಗಿರುತ್ತೆ. ಕಾಸ್ಟ್ಲಿ ಇರುತ್ತೆ, ಯಾಕಂದ್ರೆ ಇದರಲ್ಲಿ ಏನಪ್ಪಾ ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟು ರೇಟ್ ಇದೆ ಅಂಡ್ ಕ್ರೇಪ್ ಸಿಲ್ಕ್ ಸ್ಯಾರಿ 10-15,000 ಗೆಲ್ಲ ಸಿಗುತ್ತೆ ಅಂತ MG ರೋಡ್ ಅಲ್ಲಿ ಸಿಗುತ್ತೆ. ಆಮೇಲೆ KG ರೋಡ್ ಅಲ್ಲಿ ಫಸ್ಟ್ ಒನ್ ಬಂದು ಫ್ಯಾಕ್ಟರಿ ಔಟ್ಲೆಟ್, ಎರಡನೇದು ಝೂ ಮೇನ್ ರೋಡ್. ಟೋಕನ್ ನಂಬರ್ ಇದೆ. ಅಷ್ಟೇ ನಾನು ರೆಕಾರ್ಡ್ ಮಾಡಲಿಲ್ವಾ? ಈ ವಿಡಿಯೋ ಹೆಣ್ಮಕ್ಳ ವಿಡಿಯೋ ಆಗಿರುತ್ತೆ, ಹಾಗೂ ನೀವೇ ನೋಡಬೇಕು, ಯಾರು ನೋಡಬಾರ್ದು. ಮೈಸೂರು ಸಿಲ್ಕ್ ಬ್ಲಾಗ್ ಏನಂತ ಇದೆ, ನನ್ನ ಕೂಲ್ ಫ್ರಂಟ್ ಎಲ್ಲ ಬ್ಯಾಕ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ವಿಡಿಯೋ ನಮ್ಮ KSIC ಮೈಸೂರು ಸಿಲ್ಕ್ ಸ್ಯಾರಿಯ ವಿಡಿಯೋ ಆಗಿರುತ್ತೆ. ಅಂದರೆ ಸಣ್ಣದಾಗಿ ಇನ್ಫಾರ್ಮೇಟಿವ್ ಆಗಿರಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಯಾಕಂದರೆ ಮೊನ್ನೆ ನಾವು KSIC ಜಯನಗರ್ KSICಗೆ ಹೋಗಿದ್ವಿ. ಆ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅಂತ ಈ ವ್ಲಾಗ್ ಮಾಡ್ತಿದ್ದೀನಿ. ಜೊತೆಗೆ ಯಾರಾದರೂ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡೋರಿದ್ದರೆ ನೋಡಿದ್ರೆ ಇದು ಅವ್ರಿಗೆ ಯೂಸ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಈ ವಿಡಿಯೋದಲ್ಲಿ ಇದರ ಸಣ್ಣದಾಗಿ ಇದರ ಹಿಸ್ಟ್ರಿ, ಹೇಗೆ ಮಾಡ್ತಾರೆ, ಎಲ್ಲೆಲ್ಲಿ ಸಿಗುತ್ತೆ, ಯಾವ ಶಾಪ್ಸ್ಗೆ ಹೋದರೆ ಸಿಗುತ್ತೆ, ಯಾವ ಶಾಪ್ಸ್ಗೆ ಹೋದರೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ, ಯಾವ ದಿನ ಸಿಗುತ್ತೆ, ಅದೆಲ್ಲ ಹೇಳ್ತೀನಿ. ಸೊ ಮೊದಲಿಗೆ ಈ ಮೈಸೂರು ಸಿಲ್ಕ್ ಅನ್ನೋ ಒಂದು ಸೀರೆನ ಮಲ್ಬೆರಿ ಅಂತ ಒಂದು ಗಿಡ ಇದೆ, ಈ ಗಿಡದಿಂದ ಬರುವಂಥ ಹುಳ ಹೆಸರು ಕೂಡ ಮಲ್ಬೆರಿನೇ. ಸೊ ಈ ಹುಳದಿಂದ ಕಲ್ಟಿವೇಟ್ ಮಾಡಿ ಮೈಸೂರು ಸಿಲ್ಕ್ ಸ್ಯಾರಿನ ತಯಾರಿ ಮಾಡ್ತಾರೆ. ಬಹಳ ವರ್ಷಗಳಿಂದಾನೇ ಹಿಂದಿಂದನೇ ಬಂದಿರೋಂಥ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಅದು. ಇದನ್ನು ಕೂಡ ಸ್ಯಾರಿ ತುಂಬ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಇದರಲ್ಲಿ 0.65% ಅಷ್ಟು ಗೋಲ್ಡ್ ಇರುತ್ತೆ ಆ್ಯಂಡ್ 65% ಅಷ್ಟು ಸಿಲ್ವರ್ ಇರುತ್ತೆ. ಅದರಿಂದ ಈ ಸ್ಯಾರಿ ರೇಟು ಕಾಸ್ಟ್ಲಿ ಅಂತ ನಮ್ಗೆ ಅನಿಸುತ್ತೆ. ಆ್ಯಂಡ್ ನಾವು ಬೈ ಮಾಡಿದರೂ ಕೂಡ 10-20-30 ವರ್ಷ ಅನ್ನೋದು ಆರಾಮಾಗಿ ಚೆನ್ನಾಗಿ ನೋಡ್ಕೊಂಡು ಇಟ್ಕೊಂಡ್ರೆ ರೀಸೇಲ್ ವ್ಯಾಲ್ಯೂ ಕೂಡ ಚೆನ್ನಾಗಿರುತ್ತೆ. ಅದರಿಂದ ರೇಟ್ ಕೂಡ ಜಾಸ್ತಿ ಆ್ಯಂಡ್ ರಿಚ್ ಲುಕ್ ಕೂಡ ಕೊಡುತ್ತೆ. ಕೆಲವ್ರಿಗೆ ಇದು ಏನಪ್ಪ ಈ ಸಿಂಪಲ್ ಸ್ಯಾರಿಗೆ ಇಷ್ಟೊಂದು ದುಡ್ಡು ಕೊಡ್ತಾರೆ ಅಂತ ಅನಿಸುತ್ತೆ, ಬಟ್ ಕೆಲವ್ರಿಗೆ ತುಂಬಾ ಇಷ್ಟಪಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಈ ಸ್ಯಾರಿ ತಗೋತಾರೆ. ಬಹಳಷ್ಟು ಜನಕ್ಕೆ ಅನಿಸುತ್ತೆ ಏನಪ್ಪ ಮೈಸೂರು ಸಿಲ್ಕ್ ಸ್ಯಾರಿ ಎಷ್ಟು ರೇಟ್ ಇದೆ ಆ್ಯಂಡ್ ಕ್ರೇಪ್ ಸಿಲ್ಕ್ ಸ್ಯಾರಿ 10-15,000 ಗೆಲ್ಲ ಸಿಗುತ್ತೆ ಅಂತ. ಒಂದು ಮೇಜರ್ ಡಿಫ್ರೆನ್ಸ್ ಏನು ಹೇಳಬೇಕಂದ್ರೆ, ಮೈಸೂರು ಸಿಲ್ಕ್ ಸ್ಯಾರಿ ಜರಿನ ಪ್ಯೂರ್ ಗೋಲ್ಡ್ ಆ್ಯಂಡ್ ಸಿಲ್ವರಿಂದ ಮಾಡಿರ್ತಾರೆ ಆ್ಯಂಡ್ ಅದ್ರ ಕ್ವಾಲಿಟಿ ಕೂಡ ಡಿಫ್ರೆನ್ಸ್ ಮುಟ್ಟಿದ್ರೇ ಗೊತ್ತಾಗುತ್ತೆ. ಆ್ಯಂಡ್ ಕ್ರೇಪ್ ಸಿಲ್ಕ್ ಸ್ಯಾರಿ ಮಾಮೂಲಿ ಸ್ಯಾರಿ, ಅದು ಅಷ್ಟೇ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ಬೋದು ಅಂದರೆ, ಪ್ಯೂರ್ ಗೋಲ್ಡ್ಗೂ ಆ್ಯಂಡ್ ನಾವು ಆರ್ಟಿಫಿಷಿಯಲ್ ಗೋಲ್ಡ್ ತೊಗೊಳೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಒಂದು ಪ್ಯೂರ್ ಗೋಲ್ಡ್, ಇದು ಆರ್ಟಿಫಿಷಿಯಲ್ ಗೋಲ್ಡ್, ಯಾವ್ದು ಇಷ್ಟನೋ ಅದನ್ನು ತಗೋತಾರೆ. ಸೊ ಒರಿಜಿನಲ್ KSIC ಸ್ಯಾರಿಯಲ್ಲಿ ಕೋಡ್ ಕೂಡ ಇರುತ್ತೆ, ಅದು ನಾನು ಸ್ಕ್ರೀನ್ಶಾಟ್ ಇಲ್ಲಿ ಹಾಕ್ತೀನಿ. ಸೊ ಆ ಕೋಡ್ ಇತ್ತು ಅಂದರೆ ರೀಸೇಲ್ ವ್ಯಾಲ್ಯೂ ಕೂಡ ಇರುತ್ತೆ. ಆ ಕೋಡ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವ್ರಿಗೆ ನಾವು ಸ್ಟಿಚಿಂಗ್ ಅಂತ ಕೊಟ್ಟಿರ್ತೀವಿ, ಗೊತ್ತಿಲ್ಲದೆ ಇರೋರು ಕಟ್ ಮಾಡಿಬಿಟ್ಟಿರ್ತಾರೆ, ಯಾಕಂದರೆ ನಾನು ಆ ಎಕ್ಸಾಂಪಲ್ ಕೂಡ ನೋಡಿದ್ದೀನಿ. ಅದರಿಂದ ಸ್ಟಿಚಿಂಗ್ ಕೊಡುವಾಗ ಸ್ವಲ್ಪ ಹುಷಾರಾಗಿ ಕೊಡಿ. ಎಸ್, ನಾನಿವಾಗ ನಿಮಗೆ ಬ್ಯಾಂಗ್ಳೂರು ಮತ್ತು ಮೈಸೂರಲ್ಲಿ ಎಲ್ಲೆಲ್ಲಿ KSIC ಸ್ಯಾರಿ ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಬೇಕಾದವ್ರು ನೋಟ್ ಮಾಡ್ಕೋಬೋದು. ಸೊ ಬ್ಯಾಂಗ್ಳೂರಲ್ಲಿ ಫಸ್ಟ್ MG ರೋಡಲ್ಲಿ ಸಿಗುತ್ತೆ, ಆಮೇಲೆ KG ರೋಡಲ್ಲಿ, 3rd ಮಲ್ಲೇಶ್ವರಂ, 4th ಬಸವೇಶ್ವರ ನಗರ, 5 ಜಯನಗರ್, 6 ಗಾಂಧಿ ಬಜಾರ್. ನಾ ಹೇಳಿದಾಗೆ ಬ್ಯಾಂಗ್ಳೂರಲ್ಲಿ 6 ಪ್ಲೇಸಸ್ಸಲ್ಲಿ ಅಥವಾ 6 ಔಟ್ಲೆಟ್ಸಲ್ಲಿ ನಮಗೆ ಈ KSIC ಸ್ಯಾರಿ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮೈಸೂರಲ್ಲಿ, ಸೊ ಫಸ್ಟ್ ಒನ್ ಬಂದು ಫ್ಯಾಕ್ಟ್ರಿ ಔಟ್ಲೆಟ್, ಎರಡನೇದು ಝೂ ಮೇನ್ ರೋಡ್, ಮೂರನೇದು ಝೂ ಕಾಂಪ್ಲೆಕ್ಸ್, 4ನೇದು ಮಯೂರ ಯಾತ್ರಿ ನಿವಾಸ್, 5ನೇದು ಕಾಳಿದಾಸ ರೋಡ್, 6ನೇದು KR ಸರ್ಕಲ್. ಸೊ ಮೈಸೂರಲ್ಲಿ ಕೂಡ ಈ ರೀತಿ 6 ಔಟ್ಲೆಟ್ಸಲ್ಲಿ ನಮಗೆ ಮೈಸೂರು ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ. ಅದು ಬಿಟ್ಟರೆ ಚನ್ನಪಟ್ಟಣ, ದಾವಣಗೆರೆ ಆ್ಯಂಡ್ ಹೈದರಾಬಾದಲ್ಲಿ ಕೂಡ ನಮಗೆ ಈ ರೀತಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಿಗುತ್ತೆ. ಸೊ ನಮ್ಗೆ ಅನಿಸ್ಬೋದು ಯಾಕೆ ಎಲ್ಲ ಅಂಗಡಿಗಳಲ್ಲೂ ಈ ರೀತಿ ಸಿಗಲ್ಲ ಅಂತ, ಬಟ್ KSIC ಅವರು ಲಿಮಿಟೆಡ್ ಸ್ಟಾಕ್ಸ್ನ ಲಿಮಿಟೆಡ್ ಸ್ಟೋರ್ಸಿಗೆ ಮಾತ್ರ ಕೊಡ್ತಾರೆ, ಎಲ್ಲ ಅಂಗಡಿಲೂ ಸಿಗಲ್ಲ. ನಾವು ಪೋತೀಸ್ಗೆ ಹೋಗ್ಬಿಟ್ಟು KSIC ಕೇಳಿದರೆ ಅಲ್ಲೇ ಸಿಗೋದಿಲ್ಲ, ಬಟ್ ಆಲ್ಟರ್ನೇಟಿವ್ ಅವ್ರು ಬೇರೆದು ಕೊಡ್ತಾರೆ 15-20 ಸಾವಿರಕ್ಕೆ. ಬಟ್ ಒರಿಜಿನಲ್ KSIC ಈಸ್ ಒರಿಜಿನಲ್. ಅದು ಸ್ಟಾರ್ಟಿಂಗೇ ನಮಗೆ ಪ್ಯೂರ್ ಬೇಕು ಅಂದರೆ 2022ಇಂದ ಶುರು ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ವೀಕ್ ಡೇಸಲ್ಲಿ ಬರೋ ಸ್ಟಾಕ್ಸ್ 40-50 ಸ್ಯಾರೀಸ್ ಇರುತ್ತೆ ಜಯನಗರಲ್ಲಿ ಮತ್ತು MG ರೋಡ್ ಔಟ್ಲೆಟಲ್ಲಿ. ಬೇರೆ ಔಟ್ಲೆಟ್ಸಲ್ಲಿ 30 ಅಂತ ನಾವು ಕೇಳಿದ ಪ್ರಕಾರ, ಅಲ್ಲಿದವ್ರನ್ನ ವಿಚಾರಿಸಿದ ಪ್ರಕಾರ. ಆ್ಯಂಡ್ ವೀಕೆಂಡ್ಸಲ್ಲಿ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅವ್ರಿಗೆ ಬರೋ ಸ್ಟಾಕ್ಸ್ 80 to 100 ಬರುತ್ತಂತೆ. ಸೊ 80 to 100ಅಲ್ಲಿ
ಎಷ್ಟು ಜನ ಹೋಗ್ತಾರೋ ಅವ್ರಿಗೆ ಇಷ್ಟ ಬಂದಿದ್ದ ಸ್ಯಾರೀಸ್ನ ತೊಗೊಂಡು ಬರ್ಬೋದು. ಆ್ಯಂಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಲೊಕೇಶನ್ಸ್ ಯಾವ್ಯಾವ ಔಟ್ಲೆಟ್ಸು ಬ್ಯಾಂಗ್ಳೂರ್ ಆ್ಯಂಡ್ ಮೈಸೂರು ಅಂತ ಹಾಕಿರ್ತೀನಿ, ನೀವು ರೆಫರ್ ಮಾಡ್ಬೋದು. ಸೊ ಎಸ್, ಕಮಿಂಗ್ ಟು ದ ಮೇನ್ ಪಾಯಿಂಟ್, ನಾವು KSICಗೆ ಹೋಗಿದ್ದು. ನನ್ನ ಅಕ್ಕಗೆ ಬಸ್ರಿ ಬೈಕೆ ಇತ್ತು ಮೈಸೂರು ಸಿಲ್ಕ್ ಸ್ಯಾರಿ ತೊಗೋಬೇಕು ಅಂತ. ವೀಕ್ ಡೇ ಆ್ಯಂಡ್ ವೀಕೆಂಡ್ 2 ದಿನ ಸ್ಟಾಕ್ಸ್ ಬರುತ್ತೆ. ನಾವು ಹೋಗಿದ್ದು ವೆನ್ಸ್ಡೇ ಜಯನಗರಲ್ಲಿ, ಆ್ಯಂಡ್ MG ರೋಡಲ್ಲೂ ಕೂಡ ವೆನ್ಸ್ಡೇ ಎಲ್ಲ ದಿನ ವೆನ್ಸ್ಡೇ ಎಲ್ಲ ಔಟ್ಲೆಟ್ಸಲ್ಲೂ ಓಪನ್ ಇರುತ್ತೆ. ಸೊ ನಾವು ಜಯನಗರ್ಗೆ ಹೋದ್ವಿ. ಜಯನಗರ್ ಅವ್ರು ಹೇಳಿದ ಪ್ರಕಾರ 50 ಸ್ಯಾರೀಸ್ ಬರುತ್ತೆ ಸ್ಟಾಕ್ ಅಂತ ಹೇಳಿದರು. ಸರಿ, ನಾವು ಬೆಳಗ್ಗೆ 8:30ಗೆ ಹೋಗಿದ್ವಿ. ವಿತೌಟ್ ವಿ ವರ್ ಲೇಟ್, ಬಟ್ ಪರವಾಗಿಲ್ಲ, ನಮಗಿಂತ ಮುಂಚೆ 7 ಜನ ಇದ್ದರು, ನಾವು 8ನೇವರಾಗಿದ್ವಿ. ಸೊ ಹೋಗಿದ್ವಿ, 8:30ಗೆ ಹೋದ್ವಿ. 10:45ಗೆ ಓಪನ್ ಇದ್ದಿದ್ದು ಆ್ಯಕ್ಚುಲಿ ಅಂಗಡಿ. ಬಟ್ ಅವ್ರ ಕಡೆಯವರೊಬ್ಬರು ಬಂದುಬಿಟ್ಟು ಟೋಕನ್ ಕೊಡ್ತಾರೆ. ಫ್ಯಾಮಿಲಿಯಿಂದ 1 ಟೋಕನ್ ಇರುತ್ತೆ ಅಂದ್ಕೊಂಡ್ವಿ. ಇಲ್ಲ, ಇವಾಗ ನಾವಿಬ್ಬರು ಹೋಗಿ 2 ಸ್ಯಾರೀಸ್ ತೊಗೊಂಡ್ವಿ ಅಂದರೆ ನಮ್ಮ ಹತ್ರ 2 ಟೋಕನ್ಸ್ ಇರಲೇಬೇಕು. 1 ಟೋಕನ್ಗೆ ಒಂದೇ ಸೀರೆ ಅವ್ರು ಕೊಡೋದು. ಸೊ ನೀವು ಹೋದ್ರೂ ಮೇಕ್ ಶ್ಯೂರ್ ನೀವು 3 ಜನ ಹೋಗಿದ್ರೆ 3 ಟೋಕನ್ ತೊಗೊಳ್ಳೋದು ಒಳ್ಳೆಯದೇ, ನಾನು ನಮ್ಗೆ ಅನ್ಸಿದ ಪ್ರಕಾರ. ಸೊ ನಾವು ಟೋಕನ್ ತೊಗೊಂಡು 10:45ಗೆ ಬ್ಯಾಚ್ ವೈಸ್ ಒಳಗಡೆ ಬಿಡ್ತಾರೆ. ಫಸ್ಟ್ 10 ಮೆಂಬರ್ಸ್ ಒಂದು ಬ್ಯಾಚು, ಸೆಕೆಂಡ್ 10 ಮೆಂಬರ್ಸ್ ಇನ್ನೊಂದು ಬ್ಯಾಚು, ಆ ರೀತಿ. ಸೊ ಜಯನಗರಲ್ಲಿ ನನಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ನನಗೆ ಅಲ್ಲಿ ಯಾವುದೂ ಸ್ಯಾರಿ ಸಿಗಲಿಲ್ಲ, ಬಿಕಾಸ್ ಸ್ವಲ್ಪ ಕ್ರೌಡು ಮತ್ತು ಅವ್ರ ಪ್ರಿಫರೆನ್ಸಸ್, ನನಗಿಂತ ಮುಂಚೆ ಹೋದವ್ರ ಕಲರ್ ಪ್ರಿಫರೆನ್ಸಸ್ ನಮಗೆ ಬೇಕಾಗಿದ್ದೇ ಇತ್ತು. ಸೊ ನಮಗೆ ಸಿಗಲಿಲ್ಲ. ನೆಕ್ಸ್ಟ್ ನನ್ನ ಕಸಿನ್ MG ರೋಡ್ಗೆ ಹೋದ್ಲು. ಆ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ನಾನು ಇದರಲ್ಲಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಆ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ತೀನಿ. ಸೊ ನಾ ಹೇಳಿದಾಗೆ ಬೆಳಗ್ಗೆ 8:30ಗೆ ನಾವು ಹೋಗಿ ಕ್ಯೂ ಅಲ್ಲಿ ಜಾಯ್ನ್ ಆಗಿದ್ವಿ. ನೀವು ನೋಡ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ. ಜಸ್ಟ್ 7 ಮೆಂಬರ್ಸ್ ಇದ್ರು. ಹೋಗ್ತಾ ಹೋಗ್ತಾ ನಾವು ಆದಮೇಲೆ ಒಂದು 20 ಜನ ಬಂದರು ಅನ್ಸುತ್ತೆ ಈ ಕ್ಯೂ. ಟೋಕನ್ ನಂಬರ್ ಇದು. ಆ್ಯಕ್ಚುಲಿ ಒಂದು 10 ಗಂಟೆ ಹಂಗೆ ಒಬ್ಬರು ಬಂದುಬಿಟ್ಟು ಎಲ್ರಿಗೂ ಟೋಕನ್ ಕೊಡ್ತಾ ಹೋಗ್ತಾರೆ. ಟೋಕನ್ ಕೊಡೋರು ತುಂಬ ಸ್ಟ್ರಿಕ್ಟು. ಆ್ಯಕ್ಚುಲಿ ಒಬ್ರಿಗೆ ಒಂದೇ ಟೋಕನ್ನು. ನಾನು ಅಂದ್ಕೊಂಡೆ ಒಂದು ಫ್ಯಾಮಿಲಿಯಿಂದ ಒಂದು ಟೋಕನ್ ತೊಗೊಂಡ್ರೆ ಸಾಕು ಅಂದ್ಬಿಟ್ಟು ಒಂದೇ ಟೋಕನ್ ತೊಗೊಂಡಿದ್ದೆ. ಸೊ ನೆಕ್ಸ್ಟ್ ಟೈಮು ಹೋದವರು ಹುಷಾರಾಗಿ ಇಬ್ಬರು ಹೋದರೆ 2 ಟೋಕನ್ ತೊಗೊಳ್ಳೋದು ವಾಸಿ. ಅಟ್ಲೀಸ್ಟ್ ಒಳಗೆ ಹೋದ್ಮೇಲೆ ಸೆಲೆಕ್ಟ್ ಮಾಡೋದಕ್ಕೆ ಒಂದು ಕಂಪಾನಿಯನ್ ಆದರೂ ಇರ್ತಾರೆ. ಒಬ್ಬರೇ ಹೋದರೆ ತಲೆನೇ ಓಡೋದಿಲ್ಲ. ನಾನು ಫಸ್ಟ್ ಟೈಮ್ ಹೋಗಿದ್ದಕ್ಕೆ ನನಗೆ ತಲೆ ಓಡಲಿಲ್ಲ ಅನಿಸುತ್ತೆ. ತುಂಬ ಹೊತ್ತು ಕಾದಾದಮೇಲೆ ಅರೌಂಡ್ 10:15 10:30ಗೆ ಸ್ಯಾರಿ ಬಂಡಲ್ಸ್ ಬಂದಿದ್ದು. ಆ್ಯಕ್ಚುಲಿ ಒಂದು 3 ಬಂಡಲ್ ಬಂತು ಅನಿಸುತ್ತೆ. ಆ್ಯಕ್ಚುಲಿ ಅಲ್ಲಿ ನನ್ನ ಬಿಟ್ಟು ಮಿಗ್ದವರೆಲ್ಲ ತುಂಬ ಸತಿ KSICಗೆ ಬಂದಿದ್ದಾರೆ. ಹೀಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ, ತೊಗೊಂಡು ಹೋಗಿದ್ದಾರೆ. ಸೊ ಅವ್ರು ತುಂಬ ಕ್ವಿಕ್ ಇದ್ದರು, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇತ್ತು. ನಾನೊಬ್ಬಳೇ ಫಸ್ಟ್ ಟೈಮ್ ಹೋದವಳು. ಇನ್ಫ್ಯಾಕ್ಟ್ ಅವ್ರು ಬಾಕ್ಸಿಂದ ಅನ್ಪ್ಯಾಕ್ ಮಾಡಿ ಜೋಡಿಸುವಾಗ್ಲೂ ಜನ ಡೋರ್ ಹತ್ರ ನಿಂತ್ಕೊಂಡೇ ಸೆಲೆಕ್ಟ್ ಮಾಡೋ ಥರ ಪೀಪ್ ಮಾಡ್ತಿದ್ರು. ನೋಡಿ ನೀವೇ. ಈ ಬೋರ್ಡಲ್ಲಿ ನೀವು ನೋಡ್ಬೋದು. ಸೊ ಸೆಕ್ಯೂರಿಟಿ ಅವ್ರು ಬಂದುಬಿಟ್ಟು ಟೋಕನ್ ಕೊಡ್ತಾರೆ. ಆ ಟೋಕನ್ ಪ್ರಕಾರನೇ ಹೋಗಬೇಕು. ಆ್ಯಂಡ್ ಒಂದೊಂದು ಬ್ಯಾಚಲ್ಲಿ 10 ಜನನ ಒಳಗಡೆ ಬಿಡೋ ಥರ. ಅಂತೂ ಇಂತೂ ನಾನು ಒಳಗೆ ಹೋದೆ. ಯಾವುದೋ ಯುದ್ಧಕ್ಕೆ ಹೋಗೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಒಳಗೆ ಹೋಗಿದ ತಕ್ಷಣ ಹೆಂಗಸ್ರೆಲ್ಲ ನನ್ನ ಸೈಡಿಗೆ ತಳ್ಳೆ ಬಿಟ್ಟರು ನೋಡಿ. ಆ್ಯಂಡ್ ಅಲ್ಲಿ ಹೋದ್ಮೇಲೂ ಗುಡ್ ಥಿಂಗ್ ಈಸ್ ಅಲ್ಲಿ ಇರೋ ಸೇಲ್ಸ್ ಲೇಡೀಸು 1 2 3 4 5 ಟೋಕನ್ ನಂಬರ್ ಪ್ರಕಾರ ನಿಲ್ಲಿಸಿದ್ರು. ಆಮೇಲೆ ಎಲ್ಲರೂ ಒಳಗೆ ಹೋದ್ಮೇಲೆ ನನಗೆ 2 ಮಿನಿಟ್ಸ್ ಟೈಮ್ ಬೇಕಾಯಿತು ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗೋದಕ್ಕೆ. ಓಕೆ ನೋಡೋಣ, ಸ್ಯಾರಿ ಸೆಲೆಕ್ಟ್ ಮಾಡೋಣ ಅಂದರೆ ಅಷ್ಟು ಆಪ್ಷನ್ಸ್ ನನಗೆ ಕಾಣಿಸ್ಲಿಲ್ಲ. ಆ್ಯಂಡ್ ನನ್ನ ಕೈಯಲ್ಲಿ ಒಂದು ಸ್ಯಾರಿ ಇಟ್ಕೊಂಡಿದ್ದೆ, ಪಕ್ಕದಲ್ಲಿದೆ ಆಂಟಿ ಮುಲಾಜೆ ಇಲ್ಲ ನನ್ನ ಕೈಯಿಂದ ಕಿತ್ಕೊಂಡ್ಬಿಟ್ರು. ಅಲ್ಲಿ ನಮಗೆ ತುಂಬ ಜಾಸ್ತಿ ಟೈಮ್ ಕೂಡ ಕೊಡೋದಿಲ್ಲ. ಲೆಸ್ ದ್ಯಾನ್ 10 ಮಿನಿಟ್ಸೇ ಟೈಮ್ ಕೊಟ್ಟಿದ್ದು ನಮಗೆ. ನಾನು ನೋಡ್ತಾ ಇದ್ದೀನಿ ಅಷ್ಟರಲ್ಲಿ ಆಲೆ ಆ ಸೇಲ್ಸ್ ಆಂಟಿ ಬೇಗ ಬೇಗ ನೋಡಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಅಂತ ಟೈಮ್ ಅಷ್ಟು ಕೊಡಲಿಲ್ಲ. ಜೊತೆಗೆ ನನಗೆ ಅಷ್ಟು ಕಲೆಕ್ಷನ್ಸ್ ಕೂಡ ಇರಲಿಲ್ಲ. ಪ್ರಾಬ್ಲಿ ವೀಕ್ ಡೇ ಆಗಿದ್ದರಿಂದ ಸ್ವಲ್ಪ ಕಮ್ಮಿ ಕಲರ್ಸ್ ಕಲೆಕ್ಷನ್ ಇದ್ದಿದ್ದು. ಆ್ಯಕ್ಚುಲಿ ಅಲ್ಲಿ ಬಂದಿದ್ದ ಲೇಡೀಸ್ ಹತ್ರ ಎಲ್ಲ ಆಲ್ರೆಡಿ 10-15 ಮೈಸೂರು ಸಿಲ್ಕ್ ಸ್ಯಾರಿ ಇದೆಯಂತೆ. ಆದ್ರೂ ನೋಡಿ ಹೆಣ್ಮಕ್ಳಿಗೆ ಎಷ್ಟು ಕ್ರೇಜ್. ಕ್ಯೂ ಅಲ್ಲಿ ಬಂದು ನಮಗೂ ಜಾಸ್ತಿ ಆಪ್ಷನ್ಸ್ ಕೊಡದೆ ಅವರೇ ಬರೋ ಸ್ಯಾರೀಸ್ನೆಲ್ಲ ಬಾಚ್ಕೊಂಡು ಹೋದರು. ಆಮೇಲೆ ನಾವು ಆ ಸ್ಯಾರೀಸ್ ಫೋಟೋಸ್ ತೆಗೆದು ವಾಟ್ಸಪ್ಪಲ್ಲೂ ಕಳಿಸೋ ಹಂಗಿಲ್ಲ, ವಿಡಿಯೋ ಕಾಲು ಮಾಡೋಂಗಿಲ್ಲ. ಅದು ಸ್ಟ್ರಿಕ್ಟ್ಲಿ ನಾಟ್ ಅಲೋಡ್ ಅಂದರು. ಏನಪ್ಪ ಮಾಡಬೇಕಂತ ನಂಗೆ ತಲೆಗೆ ಓಡ್ತಿರ್ಲಿಲ್ಲ. ನಾನು ಹೋಗಿದ್ದು ರೆಡ್ ಸ್ಯಾರಿನ ಹುಡ್ಕೊಂಡು. ಅಲ್ಲಿ ರೆಡ್ ಸ್ಯಾರಿ ನೋಡಿದ್ರೆ ಬೇರೆಯವ್ರು ತೊಗೊಂಬಿಟ್ರು. ಆ್ಯಂಡ್ ಅದ್ರ ಬಾರ್ಡ್ರು ಕೂಡ ತಿನ್ನಾಗಿತ್ತು. ಓಕೆ ಬಿಡೋಣ ಅಂತ ಅಂದ್ಕೊಂಡೆ.
ಆ್ಯಕ್ಚುಲಿ ಅವರು ರೆಡ್ ಸ್ಯಾರಿ ವಾಪಸ್ ತಂದು ತೋರಿಸಿದ್ರು, ಬಟ್ ಅದ್ರ ಬಾರ್ಡ್ರು ಅಷ್ಟು ಇಷ್ಟ ಆಗಲಿಲ್ಲ, ಸೊ ಅದನ್ನ ವಾಪಸ್ ಅಲ್ಲೇ ಇಟ್ಬಿಟ್ಟು ಬಂದೆ ನಾನು. ನೆಕ್ಸ್ಟ್ ನಾನು ನಿಮಗೆ ಎಮ್ ಜಿ ರೋಡಲ್ಲಿ ಹೇಗಿತ್ತು ಸಿಚುವೇಶನ್, ಅಲ್ಲಿ ಕಲೆಕ್ಷನ್ ಹೇಗಿತ್ತು ಅಂತೆಲ್ಲ ತೋರಿಸ್ತೀನಿ. ಆ್ಯಕ್ಚುಲಿ ಜಯನಗರಲ್ಲಿ ತುಂಬ ಸ್ಟ್ರಿಕ್ಟ್ ಇದ್ರು, ಫೋಟೋಸ್ ವೀಡಿಯೋಸ್ ಏನೂ ಮಾಡೋಗಿರಲಿಲ್ಲ. ಬಟ್ ಎಮ್ ಜಿ ರೋಡಲ್ಲಿ ಇಷ್ಟು ಸ್ಟ್ರಿಕ್ಟ್ ಇರಲಿಲ್ಲ. ಫೋಟೋಸ್ನ ವಾಟ್ಸಪ್ಪಲ್ಲೆಲ್ಲ ಸೆಂಡ್ ಮಾಡೋ ಆಪ್ಷನ್ ಕೂಡ ಇತ್ತು. ಎಮ್ ಜಿ ರೋಡಲ್ಲಿ ಕೂಡ ಹೀಗೆ ಬೇಗ ಬಂದು ಕ್ಯೂ ಅಲ್ಲಿ ನಿಂತಿದ್ರಂತೆ. ಅಲ್ಲಿ 10 ಅಲ್ಲ 25 ಮೆಂಬರ್ಸ್ಗೆ ಟೋಕನ್ ನಂಬರ್ ಕೊಡ್ತಾಯಿದ್ರು. ಮಾಡಬಾರ್ದು ಅಂದರೆ ನಾನು ಮಾಡೋದೆ. ಅಂತೂ ಇಂತೂ ಫೈನಲಿ ಎಮ್ ಜಿ ರೋಡ್ ಸ್ಟೋರಲ್ಲಿ ನಮಗೆ ಸಿಲ್ಕ್ ಸ್ಯಾರಿ ಸಿಕ್ತು. ಆ್ಯಕ್ಚುಲಿ ಇಲ್ಲಿ ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ಅವ್ರು ಯಾರೂ ವೆಯ್ಟ್ ಮಾಡಿಲ್ಲ, ಎಲ್ಲ ಒಟ್ಟಿಗೆ ಹೋಗಿದ್ದಾರೆ. ಆ ಕ್ರೌಡ್ ಮಧ್ಯೆನೂ ನಮಗೆ ಈ ರೆಡ್ ಸ್ಯಾರಿ, ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಸಿಕ್ತು. ತುಂಬಾ ಚೆನ್ನಾಗಿದೆ. ನಾವು ಹೇಗೆ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿ ಇದೆ ನೋಡಿ. ಯಾಕೆ ಜನ KSIC ಅಪ್ಪ ಅಂತ ಅಂತೀವಿ, ಬಟ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂದರೆ ನಮಗೆ ತುಂಬಾ ಖುಷಿ ಆಯಿತು. ಅಂದ್ಕೊಂಡಿದ್ದ ಥರ ಸ್ಯಾರಿ ಸಿಕ್ತಲ್ಲ ಅಂದ್ಬಿಟ್ಟು. ಎಸ್, ನೋಡಿದ್ರಲ್ಲ, ಇದು ಆಗಿತ್ತು ನಮ್ಮ KSIC ಎಕ್ಸ್ಪೀರಿಯನ್ಸ್. ನಿಮ್ಮ ಎಕ್ಸ್ಪೀರಿಯನ್ಸ್ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಬಹುಶಃ ಅವ್ರು ಹೋದಾಗ ಅವ್ರಿಗೆ ಇಷ್ಟಪಟ್ಟಿದ್ದ ಕಲರು ಈಸಿಯಾಗಿ ಸಿಕ್ಕಿರ್ಬೋದು, ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತಲೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.